ಮಧುಶ್ರೀ ಭೈರಪ್ಪ ಏನು ಮಾಡ್ತಾ ಇದ್ದಾರೆ, ಅವ್ರ ಪರ್ಸ್ನಲ್ ಲೈಫ್ ಹೇಗಿದೆ, ಮದುವೆ ಆದ್ರಾ ಇಲ್ವಾ, ಮದುವೆ ಮಾಡ್ಕೊಂಡ್ರಾ, ಏನಾಗಿದೆ, ಯಾಕೆ ಕಾಣಿಸ್ಕೋತಾ ಇಲ್ಲ? ಫಸ್ಟ್ ಆಫ್ ಆಲ್ ಮದುವೆ ಅಂತ ಹೇಳಿಬಿಟ್ರು ಇಷ್ಟು ಬೇಗ, ಸೊ ಎಲ್ಲೂ ಕಾಣಿಸ್ಕೋತಿಲ್ಲ, ಅದು ನಿಜ. ಆ್ಯಕ್ಚುಲಿ ತುಂಬ ಎಲ್ಲ ಕಡೆ ಸೈಲೆಂಟ್ ಆಗಿಬಿಟ್ಟಿದ್ದೀನಿ. ಎಲ್ಲರೂ ಅಂದ್ಕೊಳ್ಳೋ ಥರ ಸೀರಿಯಲ್ ಇಟ್ಸ್ ನಾಟ್ ಎ ಈಸಿ ಜರ್ನಿ. ಅಂದರೆ ಸೀರಿಯಲ್ ಮಾಡಿಬಿಟ್ರು ಆ ಥರ ಎಲ್ಲ ತುಂಬ ಎಫರ್ಟ್ಸ್ ಇರುತ್ತೆ. ನಮ್ಮನ್ನು ನಾವು ತುಂಬ ಲೈಕ್ ಕಂಪ್ಲೀಟ್ಲಿ ಡೆಡಿಕೇಟ್ ಮಾಡ್ಕೊಳ್ಬೇಕಾಗುತ್ತೆ. ಹಗಲು ರಾತ್ರಿ ಶೂಟಿಂಗ್ ಇರುತ್ತೆ. ಅಂದರೆ ನಮಗೆ ಡೇಸ್ ಹೋಗೋದೇ ಗೊತ್ತಾಗಲ್ಲ, ಎಷ್ಟು ದಿನ ಶೂಟ್ ಮಾಡ್ತಾರೆ, ಹಗಲು ಮಾಡ್ತಾಯಿದ್ದೀವ, ಬೆಳಗ್ಗೆ ಮಾಡ್ತಿದ್ದೀವ ಅಥವಾ ರಾತ್ರಿ ಮಾಡ್ತಿದ್ದೀವ ಅಂತ. ಸೊ ಅಷ್ಟು ಬ್ಯುಸಿ ಶೆಡ್ಯೂಲಿಂದ ನನಗೂ ಸ್ವಲ್ಪ ಬ್ರೇಕ್ ಬೇಕಿತ್ತು. ಸೊ ಹಾಗಾಗಿ ಐ ಆಮ್ ಜಸ್ಟ್ ಎಂಜಾಯಿಂಗ್ ಮೈ ಸೆಲ್ಫ್ ಅಂತ ಹೇಳ್ಬೋದು. ಮಧುಶ್ರೀ ಸೀರಿಯಲ್ ಜರ್ನಿ ಬಗ್ಗೆ ಚಿಕ್ಕದಾಗಿ ಹೇಳೋದಾದರೆ, ಎಲ್ಲರೂ ಹೇಳ್ತಾರೆ ಸೀರಿಯಲ್ ಮಾಡಿದ್ರೆ ಈಗ ಹಳ್ಳಿ ಜನಕ್ಕೆ ಗೊತ್ತಿರೋದಿಲ್ಲ, ತುಂಬ ದುಡಿತಾರಂತೆ. ನೀವು ಕಾರಲ್ಲಿ ಬರುವಂಥ ಸೀನ್ಗಳು ನೋಡ್ತಾ ಇರ್ತಾರೆ. ಸೊ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೋದು ಇದರಲ್ಲಿ, ಸೀರಿಯಲ್ ಮಾಡಿಬಿಡೋಣ ಅಂತೆಲ್ಲ ಕನಸಿಟ್ಕೊಳ್ಳೋರು ತುಂಬ ಜನ ಇದ್ದಾರೆ. ಏನು ಹೇಳ್ತೀರಿ ಆ್ಯಕ್ಚುಲ್ ಆಗಿ ಸೀರಿಯಲ್ ಜರ್ನಿ ಬಗ್ಗೆ? ಸೊ ತುಂಬ ದುಡ್ಡು ಮಾಡ್ಬೋದು, ಅದು ಮಿತ್ ಅದು. ಸೊ ತುಂಬ ದುಡ್ಡು ಮಾಡೋದಕ್ಕಾಗಲ್ಲ. ಒಂದು ಏನು ಹೇಳ್ತಾರೆ, ಒಂದು ಡೀಸೆಂಟ್ ಅಮೌಂಟ್ನ ನೀವು ಅರ್ನ್ ಮಾಡ್ಬೋದು ಅಷ್ಟೇ. ಬಟ್ ಎಲ್ಲರೂ ಅಂದ್ಕೊಂಡಿರೋ ಥರ, ಯಾರೋ ನಾನು ನೋಡಿದೆ ರೀಲ್ಸ್ ಹಾಕಿದ್ದಾರೆ, ಮಧುಶ್ರೀ ಭೈರಪ್ಪ ಅಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ, ನಮ್ರತ ಅವರು ಇವರೆಲ್ಲ ಇದ್ದಾರೆ, ಅವ್ರ ಜೊತೆ ನಂದು ಹಾಕಿದ್ದಾರೆ 34,000 ಪರ್ ಡೇ ಅಂತ ಹಾಕಿದ್ದಾರೆ. ಓ ಮೈ ಗಾಡ್, ಅಷ್ಟೆಲ್ಲ ದುಡಿಯೋ ಥರ ಆಗಲಿ, ಬಟ್ ಅಷ್ಟೆಲ್ಲ ಬರಲ್ಲ. ಸುಮ್ಮನೆ ಫೇಕಾಗಿ ಹಾಕ್ತಾರೆ ಯೂಟ್ಯೂಬಲ್ಲೆಲ್ಲ 35,000 40,000 ಎಲ್ಲ ನಾನು ಅರ್ನ್ ಮಾಡ್ತಿಲ್ಲ ಪರ್ ಡೇ. ಸೊ ಅದೇ ಒಂದು ಡೀಸೆಂಟ್ ಅಮೌಂಟ್ ಬರುತ್ತೆ ಅಷ್ಟೇ, ತುಂಬ ನೀವು ಅಂದ್ಕೊಂಡಷ್ಟೆಲ್ಲ ಬರಲ್ಲ. ಇನ್ನು ತುಂಬ ಜನಕ್ಕೆ ಡೌಟ್ ಇರುತ್ತೆ, ಮಧುಶ್ರೀ ಅವರು ಎಷ್ಟು ಅರ್ನ್ ಮಾಡ್ತಾರೆ, ಏನು ಫಸ್ಟ್ ಯಾವುದೇ ಜಾಬ್ ಅಂದರೆ ಸಂಪಾದನೆ ಬಗ್ಗೆನೇ ಎಲ್ಲರೂ ಕಣ್ಣು ಹೋಗೋದು. ಸೊ ಏನು ಹೇಳ್ತೀರಿ, ನಿಮ್ಮ ಸ್ಯಾಲ್ರಿ ಬಗ್ಗೆ ಏನು ಹೇಳ್ತೀರಿ? ಸೀರಿಯಲ್ ಅಂತಂದರೆ ನಾನು ಇಲ್ಲಿ ಬಂದು ಅರ್ಥ ಮಾಡ್ಕೊಂಡಿರೋದು, ಯು ಹ್ಯಾವ್ ಟು ಬಿ ರೆಡಿ ಫಾರ್ ಎವ್ರಿಥಿಂಗ್ ಅಂತ. ಅಂದರೆ ನೀವು ದುಡ್ಡು ಮಾಡ್ತಿರೋ ಮಾಡಲ್ವೋ, ಹೆಸರು ಬರುತ್ತೋ ಇಲ್ವೋ, ಇಟ್ ಈಸ್ ಲೈಕ್ ಅನ್ಪ್ರಿಡಿಕ್ಟಬಲ್ ಅಂತ ಹೇಳ್ಬೋದು, ಏನು ಬೇಕಾದರೂ ಆಗ್ಬೋದು. ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಜನ ಅಂದ್ಕೊಳ್ತಾ ಇರೋ ಥರ ಅಲ್ಲ ಅಷ್ಟೆ.